ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ ಕ್ಯಾಪಿಟಲಿಸಂ ಅಂದ್ರೆ ಏನು, ಕಮ್ಯುನಿಸಂ ಅಂತ ಅಂದ್ರೆ ಏನು, ಮತ್ತೆ ಸೋಷಿಯಲಿಸಂ ಅಂದ್ರೆ ಏನು. ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬಂಡವಾಳಶಾಹಿ, ಸಮಾಜವಾದಿ, ಮತ್ತೆ ಅದಾದ್ಮೇಲೆ ಕಮ್ಯುನಿಸ್ಟ್ ಕರೀತಾರೆ. ಸೊ ಈ ಮೂರು ಪದಗಳಿಗಿರ್ತಕ್ಕಂಥ ವ್ಯತ್ಯಾಸ, ಈ ಮೂರು ಸಿದ್ಧಾಂತಗಳಂದ್ರೆ ಏನು, ಅದರ ಡೆಫಿನೇಷನ್ ಏನು, ಆ ಮೂರಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಅದಾದ್ಮೇಲೆ ಈ ಯಾವಾಗಿಂದ ಈ ಬಂಡವಾಳಶಾಹಿ ಆಗಿರ್ಬೋದು, ಕ್ಯಾಪಿಟಲಿಸಂ ಆಗಿರ್ಬೋದು, ಮತ್ತೆ ಸಮಾಜವಾದಿ ಮತ್ತೆ ಕಮ್ಯುನಿಸ್ಟ್ ಈ ಸಿದ್ಧಾಂತಗಳು ಯಾವಾಗಿಂದ ಹೊರಗಡೆ ಬಂತು, ಯಾವೆಲ್ಲ ದೇಶಗಳು ಯಾವೆಲ್ಲ ಸಿದ್ಧಾಂತಗಳನ್ನ ಅಳವಡಿಸಿಕೊಳ್ತಾ ಇದಾವೆ, ಈ ಸಿದ್ಧಾಂತಗಳಿಂದ ಯಾವೆಲ್ಲ ದೇಶಗಳು ಅಭಿವೃದ್ಧಿ ಪಥದತ್ತ ಹೋಗಿದ್ದಾವೆ, ಮತ್ತೆ ಯಾವೆಲ್ಲ ದೇಶಗಳು ಅಳವಡಿಸಿಕೊಂಡು ಮತ್ತೆ ಪತನವಾಗಿದ್ದಾವೆ, ಅದಾದ್ಮೇಲೆ ಈ ಸಿದ್ಧಾಂತಗಳನ್ನ ಯಾರು ಮೊದಲಿಗೆ ಬೆಳಕಿಗೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಮತ್ತೆ ನಾವು ಭಾರತದಲ್ಲಿ ಯಾವ ಸಿದ್ಧಾಂತವನ್ನು ಫಾಲೋ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕ್ಯಾಪಿಟಲಿಸಂ ಅಂದ್ರೆ ಏನು ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬಂಡವಾಳಶಾಹಿ ಅಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ದೇಶದಲ್ಲಿ ಒಂದು ಸರಕು ಆಗಿರ್ಬೋದು, ಸಾಗಾಟ ಆಗಿರ್ಬೋದು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಒಂದು ಪ್ರಾಡಕ್ಟ್ ಸರ್ವಿಸ್ ಆಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅದಾದ್ಮೇಲೆ ಇಂಡಸ್ಟ್ರಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಂದು ಕಂಪನಿ ಆಗಿರ್ಬೋದು, ಇದರೆಲ್ಲ ಹಕ್ಕು ಅನ್ನೋದು ಏನು ಪ್ರೈವೇಟ್ ಓನರ್ಶಿಪ್ ಅಲ್ಲಿ ಇರುತ್ತೆ. ಇದರಲ್ಲಿ ಯಾವುದೇ ಆದ ಗೌರ್ಮೆಂಟ್ ಆದ ಹಸ್ತಕ್ಷೇಪ ಅನ್ನೋದು ಇದರಲ್ಲಿ ಇರೋದಿಲ್ಲ. ಕಂಪ್ಲೀಟ್ ಓನರ್ಶಿಪ್ ಅನ್ನೋದು ಪ್ರೈವೇಟ್ ಅಲ್ಲೇ ಇರುತ್ತೆ, ಇದು ಕಂಪ್ಲೀಟ್ ಪ್ರೈವೇಟ್ ಓನರ್ಶಿಪ್ ಅಲ್ಲೇ ಇರುತ್ತೆ. ಅದಾದ್ಮೇಲೆ ಅವ್ರಿಗೆ ಏನೇ ಕಂಪನಿಯಲ್ಲಿ ಯಾವುದೇ ಪ್ರಾಫಿಟ್ ಬಂದಿದೆ ಅಂದ್ರೆ ಅದು ಪ್ರೈವೇಟ್ ಓನರ್ಶಿಪ್ಗೆ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಇದನ್ನ ದುಡಿಸ್ಕೊಳ್ಳೋದಕ್ಕಂತ ಕಾರ್ಮಿಕ ವರ್ಗ ಇರುತ್ತೆ, ಅವ್ರಿಗೆ ಇದರಲ್ಲಿ ಏನೋ ಹಕ್ಕು ಇರೋದಿಲ್ಲ. ಜಸ್ಟ್ ಅವರು ಏನು ವೇಜಸ್ಗೋಸ್ಕರ, ಕೂಲಿಗೋಸ್ಕರ ಇರ್ತಾರೆ. ಈ ತರ ಬಂಡವಾಳಶಾಹಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರೈವೇಟ್ ಓನರ್ಶಿಪ್ ಇರೋದ್ರಿಂದ ತುಂಬಾ ಜನ ಇನ್ನೋವೇಟಿವ್ ಐಡಿಯಾಗಳಿಂದ ಹೊಸ ಕಂಪನಿಗಳನ್ನ ಸ್ಟಾರ್ಟ್ ಮಾಡಬೇಕು, ಹೊಸ ಪ್ರಾಡಕ್ಟ್ಸ್ ಅನ್ನ ಕೊಡಬೇಕು ಅನ್ನೋ ಉತ್ಸುಕದಿಂದ ಹೊಸ ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ದೇಶದ ಪ್ರಾಡಕ್ಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ, ಮಾರ್ಕೆಟಿಂಗ್ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ಏನಂದ್ರೆ ಸರಕು ಸಾಗಾಟದಲ್ಲಿ ಜನರಿಗೆ ಚಾಯ್ಸಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಎಷ್ಟೇ ಚಾಯ್ಸಸ್ ಜಾಸ್ತಿ ಆಗ್ತಾ ಹೋದ್ರು, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋದ್ರು, ಪ್ರಾಫಿಟ್ ಅಂತ ಎಷ್ಟೇ ಬಂದ್ರು ಈ ಪ್ರೈವೇಟ್ ಓನರ್ಸ್ ಏನು ಇರುತ್ತಲ್ಲ ಅವ್ರಿಗೆ ಅಷ್ಟೇ ಬರುತ್ತೆ. ಮತ್ತೆ ಈ ಕೂಲಿ ಕಾರ್ಮಿಕ ಯಾರು ದುಡಿಯೋ ವರ್ಗ ಇರುತ್ತಲ್ಲ ಅವ್ರಿಗೆ ದುಡಿತಾನೆ ಇರ್ತಾರೆ, ಅವ್ರಿಗೆ ಇದರಿಂದ ಏನು ಬೆನಿಫಿಟ್ ಅನ್ನೋದು ಇರೋದಿಲ್ಲ. ಅದಾದ್ಮೇಲೆ ಈ ತರ ಕೂಲಿ ಕಾರ್ಮಿಕ ಒಂದು ವರ್ಗ ಆಗಿರೋದ್ರಿಂದ ಮತ್ತೆ ಪ್ರೈವೇಟ್ ಓನರ್ಸ್ ಅವ್ರು ರಿಚ್ ಆಗಿ ಹೋಗ್ತಾ ಇರೋದ್ರಿಂದ ಅಲ್ಲೇನಾಗುತ್ತೆ ಸಮಾಜದಲ್ಲಿ ಅಸಮಾನತೆ ಅನ್ನೋದು ಉಂಟಾಗುತ್ತೆ. ಇದರಲ್ಲಿ ಎರಡು ಭೇದ ಭಾವಗಳು ಬಂದ್ಬಿಡ್ತಾವೆ. ಅವಾಗ ಏನಾಗುತ್ತೆ, ರಿಚ್ ಅಂದ್ರೆ ಶ್ರೀಮಂತರು ಯಾರು ಇರ್ತಾರೆ ಅವ್ರು ಶ್ರೀಮಂತರಾಗಿ ಉಳ್ಕೊಳ್ತಾರೆ, ಮತ್ತೆ ಬಡವರು ಇಲ್ಲೇನು ದುಡಿತಾ ಇರ್ತಾರಲ್ಲ ಅವ್ರು ದುಡಿತಾ ಇರೋ ಹಂಗೆ ಕೂಲಿ ಕಾರ್ಮಿಕ ವರ್ಗದವರು ಅವ್ರು ಬಡವರಾಗಿ ಉಳ್ಕೊಳ್ತಾರೆ. ಈ ಅಸಮಾನತೆ ಅನ್ನೋದು ಜಾಸ್ತಿ ಆಗುತ್ತೆ ಈ ಬಂಡವಾಳಶಾಹಿಯಲ್ಲಿ. ಯಾವಾಗ ಈ ಪ್ರಾಫಿಟ್ ಬರ್ತಾ ಇರೋರೆಲ್ಲ ಪ್ರೈವೇಟ್ ಓನರ್ಸೇ ತಗೊಳ್ತಾ ಇರ್ತಾರೆ, ಮತ್ತೆ ದುಡಿಯೋರೆಲ್ಲ ದುಡಿತಾನೆ ಇರ್ತಾರೆ. ಈ ಸಮಾಜದಲ್ಲಿ ಅಸಮಾನತೆ ಅನ್ನೋದು ಜಾಸ್ತಿ ಆದಾಗ ಈ ಅಸಮಾನತೆಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಜರ್ಮನಿಯ ಕಾರ್ಲ್ ಮಾರ್ಕ್ಸ್ ಅನ್ನೋರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನೋ ಒಂದು ಬುಕ್ ಅನ್ನ ಬರೀತಾರೆ. ಅದರಲ್ಲಿ ಕಮ್ಯುನಿಸಂ ಮತ್ತೆ ಸೋಷಿಯಲಿಸಂ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಕ್ಕಂತಂದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನ ಹೋಗಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಬುಕ್ ಅನ್ನ ಬರೀತಾರೆ. ಸೋಷಿಯಲಿಸಂ ಮತ್ತೆ ಕಮ್ಯುನಿಸಂ ಅಂದ್ರೆ ಸಿಮಿಲರ್ ಇರುತ್ತೆ, ಅದರಲ್ಲಿ ಏನ್ ದೊಡ್ಡ ಡಿಫರೆನ್ಸ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಒಂದು ಸೋಷಿಯಲಿಸಂ ನ ಎಕ್ಸ್ಟ್ರೀಮ್ ಲೆವೆಲ್ ಅಂತಂದ್ರೆ ಅದದು ಕಮ್ಯುನಿಸಂ ಆಗುತ್ತೆ. ಕಮ್ಯುನಿಸಂ ನ ಬೇಸ್ ಮಾಡಲ್ ಅಂತಂದ್ರೆ ಅದು ಸೋಷಿಯಲಿಸಂ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಬನ್ನಿ ನಾನು ಈಗ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಈಗ ಸೋಷಿಯಲಿಸಂ ಅಂದ್ರೆ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಸಮಾಜವಾದಿ ಅಂತ. ಸಮಾಜವಾದತ್ವ ಅಂದ್ರೆ ಅದ್ರ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಯಾವುದೋ ಒಂದು ದೇಶದಲ್ಲಿ ಒಂದು ಸಪ್ಲೈ ಚೈನ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಆಗಿರ್ಬೋದು, ಯಾವುದೇ ಒಂದು ಕಂಪನಿ ಇದೆ ಅಂತಂದ್ರೆ ಆ ಕಂಪನಿ ಓನರ್ಶಿಪ್ ಅನ್ನೋದು ಆ ಸರ್ಕಾರ ತಗೊಳುತ್ತೆ, ಗೌರ್ಮೆಂಟ್ ಅನ್ನೋದು ತಗೊಳುತ್ತೆ. ಇದರಲ್ಲಿ ಯಾವುದೇ ಪ್ರೈವೇಟ್ ಓನರ್ಶಿಪ್ ಅನ್ನೋದು ಇರೋದಿಲ್ಲ. ಆ ಕಂಪ್ನಿಗೆ ದೇಶ ಗೌರ್ಮೆಂಟ್ ಏನಿರುತ್ತಲ್ಲ ಆ ಗೌರ್ಮೆಂಟ್ಗೆ ಸಂಬಂಧಿಸಿದ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಆ ಪ್ರಜೆಗಳು ಏನಿರ್ತಾರೋ ಆ ದೇಶದಲ್ಲಿ ಇರೋ ಪ್ರಜೆಗಳು ಆ ಕಂಪ್ನಿಗೆ ಗೌರ್ಮೆಂಟ್ಗೆ ಸಂಬಂಧಿಸಿದ ಫ್ಯಾಕ್ಟ್ರಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಗೌರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಕೆಲಸ ಏನ್ ಮಾಡ್ತಾರಲ್ಲ ಆ ಕೆಲಸಕ್ಕೆ ತಕ್ಕಂತೆ ಅವ್ರ ವೇತನವನ್ನು ಕೂಡ ಪಡ್ಕೊಳ್ತಾರೆ. ಆ ವೇತನ ಪಡ್ಕೊಂಡು ಅವ್ರು ಗೌರ್ಮೆಂಟ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ವೇತನ ಪಡ್ಕೊಂಡ್ಮೇಲೆ ಆ ಕಂಪನಿಗೆ ಏನು ಇವ್ರು ದುಡ್ದಿರ್ತಾರಲ್ಲ ಅದಕ್ಕೆ ಏನು ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟ್ ಇಂದ ಬರೋ ದುಡ್ಡನ್ನು ಏನ್ ಮಾಡ್ತಾರೆ ಅಂತಂದ್ರೆ ಜನರಿಗೆ ಖರ್ಚು ಮಾಡೋದು ಇದ್ರ ಉದ್ದೇಶ, ಈ ಸಿದ್ಧಾಂತದ ಉದ್ದೇಶ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಏನ್ ಇವ್ರ ಕಂಪ್ನಿಗೆ ದುಡ್ದಿರ್ತಾರಲ್ಲ ಆ ದುಡ್ದಿರ್ತಕ್ಕಂಥ ಪ್ರಾಫಿಟ್ ಏನಿರುತ್ತಲ್ಲ, ಪ್ರಾಫಿಟ್ ಬಂದಿರೋದನ್ನ ಜನಕ್ಕೆ ಹಂಚೋದಾಗಿರ್ಬೋದು. ಅಂದ್ರೆ ಯಾವುದೋ ಒಂದು ಯೋಜನೆಗಳ ಮೂಲಕ, ಅಂದ್ರೆ ಫಾರ್ ಎಕ್ಸಾಂಪಲ್ ಫ್ರೀ ಹೆಲ್ತ್ ಆಗಿರ್ಬೋದು, ಅಥವಾ ಫ್ರೀ ಎಜುಕೇಶನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮಾಡ್ಕೊಡೋದಾಗಿರೋದು, ಈ ರೀತಿ ನಾನಾ ರೀತಿಯಲ್ಲಿ ಜನರಿಗೆ ಮತ್ತೆ ಅವ್ರ ದುಡ್ಡನ್ನು ಅವ್ರಿಗೆ ಹಂಚೋ ರೀತಿಯಲ್ಲಿ ಇರುತ್ತೆ. ಈ ರೀತಿ ಮಾಡಿದಾಗಂದಾಗ ಅಲ್ಲಿ ಬಡವರು ಮತ್ತೆ ಶ್ರೀಮಂತರು ಅನ್ನೋದು ಮೇಳು ಕೀಳು ಭಾವ ಅನ್ನೋದು ಇಲ್ಲಿ ಗೊತ್ತಾಗೋದಿಲ್ಲ. ರಿಚ್ ಅಂಡ್ ಪೂರ್ ಅನ್ನೋದು ಇಲ್ಲಿ ಡಿಫರೆನ್ಸಸ್ ಇರಲ್ಲ, ಎಲ್ಲರೂ ಸಮಾಜದಲ್ಲಿ ಸಮಾನರಂತಾನೆ ಇರುತ್ತೆ ಇಲ್ಲಿ. ಮತ್ತೆ ಯಾವುದೇ ರೀತಿಯ ಪ್ರೈವೇಟೈಸೇಷನ್ ಅನ್ನೋದು ಇಲ್ಲಿ ಇರೋದಿಲ್ಲ, ಎಲ್ಲ ಗೌರ್ಮೆಂಟ್ ಟೇಕ್ ಕೇರ್ ಆಗಿರುತ್ತೆ. ಅದಾದ್ಮೇಲೆ ಎಲ್ಲರೂ ಸಮಾನರ ಅನ್ನೋ ಭಾವನೆ ಇರುತ್ತೆ. ಸೊ ಯಾವಾಗ
ಯಾವಾಗ ಈ ರೀತಿಯಲ್ಲಿ ಸಮಾಜದಲ್ಲಿ ಎಲ್ಲರೂ ಸಮಾನರಾಗಿ ಎಲ್ಲ ಸಮಾನ ಹಕ್ಕುಗಳನ್ನ ಪಡ್ಕೊಳ್ತಾರೋ, ಸೊ ಆವಾಗ ಈ ಸಿದ್ಧಾಂತ ಯಾವ ದೇಶದಲ್ಲಿ ಸಂಪೂರ್ಣವಾಗಿ ಅಳವಡಿಕೆ ಆಗಿರುತ್ತೋ ಆವಾಗ ಅದು ಕಮ್ಯುನಿಸಂಗೆ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಕಾರ್ಲ್ ಮಾರ್ಕ್ಸ್ ಅವರು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಬನ್ನಿ ಇವಾಗ ಕಮ್ಯುನಿಸಂ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೇನೆ. ಕಮ್ಯುನಿಸಂ ಅಂತಂದ್ರೆ ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಆಗಿರ್ಬೋದು, ಅಥವಾ ಒಂದು ಸಪ್ಲೈ ಚೈನ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು, ಆ ದೇಶದಲ್ಲಿ ಇರತಕ್ಕಂಥ ಎಲ್ರಿಗೂ ಸಂಬಂಧಿಸಿದಾಗಿರುತ್ತೆ. ಎಲ್ರಿಗೂ ಸಮಾನವಾದ ಪ್ರಜೆಗಳಿಗೆ ಸಮಾನವಾದ ಹಕ್ಕನ್ನು ಇರುತ್ತೆ. ಯಾವುದೋ ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಕಂಪನಿ ಇದೆ ಅಂತಂದ್ರೆ ಆ ಕಂಪನಿಯಲ್ಲಿ ಎಲ್ಲರೂ ದುಡಿಬೋದಾಗಿರುತ್ತೆ. ದುಡಿದಾದ್ಮೇಲೆ ಅದರಲ್ಲಿ ಬಂದಿರತಕ್ಕಂಥ ಪ್ರಾಫಿಟ್ ಏನಿರುತ್ತಲ್ಲ, ಆ ಪ್ರಾಫಿಟ್ ಅಲ್ಲಿ ಅವ್ರಿಗೆ ಎಷ್ಟು ನೀಡಿದೆ ಅಷ್ಟು ಕಡಿಮೆ ಪ್ರಾಫಿಟ್ ಅವ್ರು ತಗೋಬೋದಾಗಿರುತ್ತೆ. ಆ ಕಡಿಮೆ ತಗೋಬೋದಾಗಿರೋದು ಅವ್ರು ಉಪಯೋಗಿಸ್ಕೋಬೋದಾಗಿರುತ್ತೆ. ಅವ್ರಿಗೆ ಎಷ್ಟು ನೀಡಿರುತ್ತೆ ಅಷ್ಟನ್ನೇ ತಗೊಂಡು ಉಪಯೋಗಿಸ್ಕೊಳೋದು ಏನಿರುತ್ತಲ್ಲ, ಇದನ್ನ ಕಮ್ಯುನಿಸಂ ಅಂತ ಕರೀತಾರೆ. ಒಂದು ಕಮ್ಯುನಿಸಂ ಅಂತಂದ್ರೆ ಆ ದೇಶದಲ್ಲಿ ಏನೇ ಆಸ್ತಿ ಆಗಿರ್ಬೋದು, ಒಂದು ಸರ್ವಿಸಸ್ ಆಗಿರ್ಬೋದು, ಒಂದು ಏನು ಕಂಪನಿ ಇರುತ್ತಲ್ಲ, ಅದು ಯಾವುದೇ ಎಷ್ಟೇ ಆ ಕಂಪನಿಯಲ್ಲಿ ಎಷ್ಟೇ ಆಸ್ತಿ ಇದೆ ಅಂತಂದ್ರೆ ಆ ದೇಶದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಮಾನವಾದ ಹಕ್ಕು ಇರುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಯಾವುದೇ ಪ್ರೈವೇಟ್ ಓನರ್ಶಿಪ್ ಅನ್ನೋದು ಇರಲ್ಲ, ಯಾವುದೇ ಗೌರ್ಮೆಂಟ್ ಅನ್ನೋದು ಕೂಡ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲರೂ ಸಮಾನರಾಗಿ ಕಾಣ್ತಾರೆ, ಭೇದ ಭಾವ ಅನ್ನೋದು ಇರೋದಿಲ್ಲ, ಸಾಮಾಜಿಕ ಅಸಮಾನತೆ ಅನ್ನೋದು ಕೂಡ ಬರೋದಿಲ್ಲ. ಯಾಕಂತಂದ್ರೆ ಆ ದೇಶದಲ್ಲಿ ಯಾವುದೇ ಒಂದು ಆಸ್ತಿ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಹೌಸ್, ಸಪ್ಲೈ ಚೈನ್ ಏನೇ ಇರಲಿ, ಅದರಲ್ಲಿ ಎಲ್ರಿಗೂ ಸಮಾನವಾದ ಹಕ್ಕು ಅನ್ನೋದು ಇರುತ್ತೆ. ಸೊ ಇದು ಕಮ್ಯುನಿಸ್ಟ್ ನ ಸಿದ್ಧಾಂತ ಆಗಿರುತ್ತೆ. ಇದರಲ್ಲಿ ಯಾವುದೇ ಇರುತ್ತೆ ಗೌರ್ಮೆಂಟ್ ಅನ್ನೋದು ಇರೋದಿಲ್ಲ. ಈಗ ನಾವು ಕೇಳೋ ಪ್ರಕಾರ ಕೆಲವೊಂದು ಕಮ್ಯುನಿಸ್ಟ್ ಕಂಟ್ರಿಗಳಿದ್ವು ಅಂತ ಹೇಳ್ತೀವಿ. ಈ ಪ್ರಪಂಚದಲ್ಲಿ ಈ ಸಿದ್ಧಾಂತದ ಪ್ರಕಾರ ಯಾವುದೇ ಒಂದು ಕಮ್ಯುನಿಸ್ಟ್ ಕಂಟ್ರಿ ಅನ್ನೋದು ಇಲ್ಲ. ಅಂದ್ರೆ ನೀವು ಕೆಲವೊಂದು ಕಂಟ್ರಿ ಆಶ್ಚರ್ಯ ಆಗ್ಬೋದು ನೀವು ಕೇಳಿದ್ರೆ. ಈಗೇನು ನಾನು ಹೇಳಿದ್ನಲ್ಲ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತದ ಪ್ರಕಾರ, ಅವರು ಹೇಳಿರೋ ಪ್ರಕಾರ ಕಮ್ಯುನಿಸಂ ಕಂಟ್ರಿ ಅನ್ನೋದು ಯಾವುದೂ ಇರೋದಿಲ್ಲ. ಅವರು ಸೋಷಿಯಲಿಸಮ್ ಅನ್ನ ಆಡ್ ಮಾಡ್ಕೊಂಡು ಅದನ್ನ ಮಾಡಿಫೈ ಮಾಡ್ಕೊಂಡು ಕೆಲವೊಂದು ಕಂಟ್ರಿಗಳಿದಾವೆ. ಬಟ್ ಪ್ಯೂರ್ ಆಗಿ ಏನು ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತದ ಪ್ರಕಾರ ಏನು ಕಮ್ಯುನಿಸಂ ಇದೆ ಅಲ್ವಾ, ಆ ತರದ್ದು ಯಾವುದೇ ಒಂದು ದೇಶ ಅನ್ನೋದು ಇರೋದಿಲ್ಲ. ಅವರು ಕೆಲವೊಂದು ಮಾಡಿಫಿಕೇಶನ್ ಮಾಡ್ಕೊಂಡು, ಅವ್ರನ್ನ ಆಡನ್ ಮಾಡ್ಕೊಂಡು, ಮತ್ತೆ ಅದರಲ್ಲಿ ಸೋಷಿಯಲಿಸಮ್ ನ ಮಿಕ್ಸ್ ಮಾಡ್ಕೊಂಡು ಈಗ ಕೆಲವೊಂದು ಕಂಪನಿಗಳಿದೆ. ಇದಾದ್ಮೇಲೆ ಮತ್ತೆ ಲೆನಿನಿಸಂ ಅಂತ ಆಗಿರ್ಬೋದು, ಮತ್ತೆ ಮಾವೋಯಿಸಂ ಅಂತ ಬರುತ್ತೆ ರಷ್ಯಾದಲ್ಲಿ. ಅದಾದ್ಮೇಲೆ ಸ್ಟಾಲಿನ್ ಅವರು ಒಂದು ಸಿದ್ಧಾಂತವನ್ನು ತಗೊಬರ್ತಾರೆ. ಅದು ಸುಮಾರು ಬರ್ತವೆ. ಈ ವಿಡಿಯೋದಲ್ಲಿ ನಾನು ಅದನ್ನ ಮಾತಾಡಿದ್ದೀನಿ, ಇನ್ನೂ ಲೆಂತ್ ಆಗ್ಬಿಡುತ್ತೆ. ಅದಾದ್ಮೇಲೆ ಈ ಎಲ್ಲಾ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಯಾವೆಲ್ಲ ದೇಶಗಳು ಅಭಿವೃದ್ಧಿ ಪಥದಕ್ಕೆ ಹೋಗಿದೆ ಮತ್ತೆ ಯಾವೆಲ್ಲ ದೇಶಗಳ ಅವನತಿ ಆಗಿದೆ ಅಂತ ನೋಡೋದಾದ್ರೆ, ಇದು ಕಮ್ಯುನಿಸಂ ಸಿದ್ಧಾಂತವನ್ನು ಹೊರತಂದ ಏನು ಸೋವಿಯತ್ ಯೂನಿಯನ್ ಇರುತ್ತಲ್ಲ 1991ರಲ್ಲಿ ಎಕ್ಸ್ಟ್ರೀಮ್ ಕಮ್ಯುನಿಸಂ ಇಂದ ಕೂಡ ಅದು ಪತನ ಆಗುತ್ತೆ ಅಂತಾನೆ ಹೇಳ್ಬೋದು ಸೋವಿಯತ್ ಯೂನಿಯನ್. ಅದಾದ್ಮೇಲೆ ಕೋಲ್ಡ್ ವಾರ್ ಅಲ್ಲಿ ಕೂಡ ಸೋತಾಗುತ್ತೆ. ಅದಾದ್ಮೇಲೆ ನಾನು ಈ ಏನು ಕ್ಯಾಪಿಟಲಿಸಂ ಇದೆ ಅಂತಲ್ಲ, ಈ ಕ್ಯಾಪಿಟಲಿಸಂ ಅನ್ನ ಯೂಸ್ ಮಾಡ್ಕೊಂಡು ಕೆಲವೊಂದು ದೇಶಗಳು ಅಭಿವೃದ್ಧಿ ಕೂಡ ಆಗಿದಾವೆ ಅಂತಾನೆ ಹೇಳ್ಬೋದು. ಸೌತ್ ಕೊರಿಯಾ ಮತ್ತೆ ಸಿಂಗಾಪುರ್ ಅಂತ ದೇಶಗಳು ಲೇಟ್ ಆಗಿ ಅವುಗಳಿಗೆ ಸ್ವತಂತ್ರ ಸಿಕ್ಕಿದ್ರು ಈ ಕ್ಯಾಪಿಟಲಿಸಂ ಅನ್ನೋ ಒಂದು ಸಿದ್ಧಾಂತವನ್ನ ಯೂಸ್ ಮಾಡ್ಕೊಂಡು ಅವ್ರು ಏನಂತಾರೆ ಅತಿ ಬೇಗವಾಗಿ ಅಭಿವೃದ್ಧಿ ಪಥದಕ್ಕೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕೆಲವೊಂದು ದೇಶಗಳು ಇರ್ತವೆ, ಕ್ಯೂಬಾ ಆಗಿರ್ಬೋದು, ಅಥವಾ ಮತ್ತೆ ಇದು ನಾರ್ತ್ ಕೊರಿಯಾ ಏನಿರುತ್ತಲ್ವಾ, ಸೊ ಈ ನಾರ್ತ್ ಕೊರಿಯಾಗಳು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಇದ್ರು. ಅವರು ಅಭಿವೃದ್ಧಿ ಆಗೋದಕ್ಕೆ ಆಗೋದಿಲ್ಲ. ಇನ್ನೊಂದು ಕೆಲವೊಂದು ಕಂಟ್ರಿಗಳಿರ್ತವೆ, ಈಗ ಸ್ವೀಡನ್ ಆಗಿರ್ಬೋದು, ಅದಾದ್ಮೇಲೆ ಕೆನಡಾ ಆಗಿರ್ಬೋದು, ಮಿಕ್ಸ್ಡ್ ಸಿದ್ಧಾಂತ ಅಂದ್ರೆ ಈ ಸೋಷಿಯಲಿಸಂ ಮತ್ತೆ ಕ್ಯಾಪಿಟಲಿಸಂ ಎರಡನ್ನೂ ಯೂಸ್ ಮಾಡ್ಕೊಂಡು ಅಭಿವೃದ್ಧಿಯನ್ನು ಹೊಂದಿರೋ ದೇಶಗಳು ಅಂತಾನೆ ಹೇಳ್ಬೋದು. ಕ್ಯಾಪಿಟಲಿಸಂ ಮತ್ತೆ ಸೋಷಿಯಲಿಸಂ ಮೈನ್ ಡಿಫರೆನ್ಸಸ್ ಏನು, ಇದ್ರಿಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನೋಡೋದಾದ್ರೆ, ಸೋಷಿಯಲಿಸಂ ಮತ್ತೆ ಕಮ್ಯುನಿಸಂ ಇದು ಸಿಮಿಲರ್ ಇರುತ್ತೆ. ಅದಕ್ಕೋಸ್ಕರ ನಾನು ಕ್ಯಾಪಿಟಲಿಸಂ ಮತ್ತೆ ಸೋಷಿಯಲಿಸಂ ಅನ್ನ ಡಿಫರೆನ್ಸ್ ತಗೊಂಡು ನೋಡ್ತಾ ಇದ್ದೀನಿ. ಈ ಕ್ಯಾಪಿಟಲಿಸಂ ಅಂತ ಅಂದಾಗ ಇದರಲ್ಲಿ ಕಂಪ್ಲೀಟ್ ಆಗಿ ಪ್ರೈವೇಟ್ ಓನರ್ಶಿಪ್ ಇರೋದ್ರಿಂದ ಯಾರೆಲ್ಲ ಹೊಸ ಇನ್ನೋವೇಟಿವ್ ಐಡಿಯಾಗಳು ಇರ್ತಾರೆ ಅವರೆಲ್ಲ ಯಾವೆಲ್ಲ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನೆಲ್ಲ ಕಂಪನಿ ಸ್ಟಾರ್ಟ್ ಮಾಡಿರ್ತಾರೋ ಅವ್ರಿಗೆ ಏನೇ ಪ್ರಾಫಿಟ್ ಬಂದ್ರು ಅವರೇ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಅದು ಜಾಸ್ತಿ ಆಗುತ್ತೆ. ಅದು ನೋಡ್ಬಿಟ್ಟು ಬೇರೆಯವರೆಲ್ಲ ಇನ್ನೋವೇಟಿವ್ ಐಡಿಯಾಗಳಿಂದ ವಸ ಕಂಪ್ನಿ ಮಾಡಬೇಕು, ನಾವು ಆ ತರ ಪ್ರಾಫಿಟ್ ಗಳಿಸಬೇಕು ಅನ್ನೋ ಉತ್ಸುಕರಾಗಿರ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಆ ದೇಶದ ಪ್ರೊಡಕ್ಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಪ್ರೊಡಕ್ಟಿವಿಟಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಕಂಪನಿ ದೇಶದ ಎಕಾನಮಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಆ ದೇಶ ಕೂಡ ಅಭಿವೃದ್ಧಿತ ಮುನ್ನಡೆಯುತ್ತೆ ಅಂತಾನೆ ಹೇಳ್ಬೋದು. ಬಟ್ ಇದ್ರಲ್ಲಿ ಏನಿರುತ್ತಲ್ಲ, ಏನು ಸೋಷಿಯಲಿಸಂ ಇರುತ್ತಲ್ಲ, ಸೋಷಿಯಲಿಸಂ ಅಲ್ಲಿ ಆತರ ಇರೋದಿಲ್ಲ. ಎಲ್ಲರೂ ಸಮಾನರಾಗಿರ್ತಾರೆ. ನಿಮ್ಮ ಹತ್ರ ಏನಾದ್ರು ಇನ್ನೋವೇಟಿವ್ ಐಡಿಯಾಸ್ ಇದೆ ಅಥವಾ ನೀವು ಹೆಚ್ಚಾಗಿ ಜಾಸ್ತಿ ಕೆಲಸ ಮಾಡ್ತೀನಿ ಅಂತಂದ್ರು ನಿಮ್ಗೆ ಅದ್ರ ಪ್ರತಿಫಲ ಇರೋದಿಲ್ಲ. ಸೊ ಅಲ್ಲೆಲ್ಲರೂ ಸಮಾನರಾಗಿರುತ್ತೆ. ನೀವು ಎಷ್ಟೇ ಕೆಲಸ ಮಾಡಿ ಬೇರೆಯವ್ರಿಗೆ ಏನ್ ಬೆನಿಫಿಟ್ ಇರುತ್ತೋ ನಿಮ್ಗೂ ಅಷ್ಟೇ ಬೆನಿಫಿಟ್ ಇರುತ್ತೆ. ಅಲ್ಲಿ ನಿಮ್ಗೆ ಐಡೆಂಟಿಟಿ ಅನ್ನೋದು ಇರೋದಿಲ್ಲ. ಅದಾದ್ಮೇಲೆ ಈ ಏನು ಕ್ಯಾಪಿಟಲಿಸಂ ಅಂತ ಇರುತ್ತಲ್ಲ, ಕ್ಯಾಪಿಟಲಿಸಂ ಅಲ್ಲಿ ಅನ್ನೋದು ನಿಮ್ಗೆ ಮಾರ್ಕೆಟ್ ಅನ್ನೋದು ಫ್ರೀ ಆಗಿರುತ್ತೆ. ಅಂತಂದ್ರೆ ನಿಮ್ಗೆ ಯಾವುದೇ ಇನ್ನೋವೇಟಿವ್ ಐಡಿಯಾಸ್ ಇದ್ರು, ಡಿಫ್ರೆಂಟ್ ಐಡಿಯಾಸ್ ಇದ್ರು, ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದಾದ್ಮೇಲೆ ನೀವು ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಐಡಿಯಾಸ್ ಗಳಿಂದ ನೀವು ಪ್ರಾಫಿಟ್ ಅನ್ನು ಕೂಡ ಗಳಿಸಬಹುದು. ಬಟ್ ನಿಮ್ಗೆ ಇದು ಸೋಷಿಯಲಿಸಂ ಬಂದಾಗ ಆತರ ಆಪರ್ಚುನಿಟಿನೇ ಬರೋದಿಲ್ಲ. ಇಲ್ಲಿ ನಿಮ್ಗೆ ಕ್ಯಾಪಿಟಲಿಸಂ ಅಲ್ಲಿ ಮಾರ್ಕೆಟ್ ಫೇಸ್ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಕನ್ಸ್ಯೂಮರ್ಸ್ ಏನಿರ್ತಲ್ಲ, ಕನ್ಸ್ಯೂಮರ್ಗೆ ಒಳ್ಳೆ ಆಫರ್ಸ್ ಆಗಿರ್ಬೋದು, ಮತ್ತೆ ಬೆನಿಫಿಟ್ಸ್ ಆಗಿರ್ಬೋದು, ಮತ್ತೆ ಡಿಸ್ಕೌಂಟ್ಸ್ ಆಗಿರ್ಬೋದು ಸಿಗ್ತಾ ಇರುತ್ತೆ. ಯಾಕಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ. ಬಟ್ ಇಲ್ಲಿ ಸೋಷಿಯಲಿಸಂ ಅಲ್ಲಿ ಆತರ ಬರೋದೇ ಇಲ್ಲ.
ಇನ್ನೊಂದು ಇಲ್ಲಿ ಕ್ಯಾಪಿಟಲಿಸಮ್ ಬರ್ಬೇಕಾದ್ರೆ ಇದರ ಕ್ಯಾಪಿಟಲಿಸಮ್ ಅಲ್ಲಿ ಆ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಪ್ರೈಸ್ ಅನ್ನೋದು ಆ ಪ್ರೈವೇಟ್ ಓನರ್ ಡಿಸೈಡ್ ಮಾಡ್ತಾರೆ, ಇಲ್ಲಾಂತಂದ್ರೆ ಸಪ್ಲೈ ಮತ್ತೆ ಡಿಮ್ಯಾಂಡ್ ಆ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ. ಇಲ್ಲಿ ನಾವು ಏನು ಸೋಷಿಯಲಿಸಮ್ ಚೆಕ್ ಮಾಡೋದಾದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಆ ಪ್ರೈಸ್ ಅನ್ನು ಡಿಸೈಡ್ ಮಾಡೋದು ಗೌರ್ಮೆಂಟ್ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಸಪ್ಲೈ ಚೈನು ಈ ಎಲ್ಲ ಗೌರ್ಮೆಂಟ್ ಡಿಸೈಡ್ ಮಾಡೋದ್ರಿಂದ ಇಲ್ಲಿ ಇದರಲ್ಲಿ ಇದಕ್ಕೆ ಕಂಪ್ಲೀಟ್ ಆಗಿ ಏನು ಪ್ರೈವೇಟ್ ಓನರ್ಶಿಪ್ ಏನು ಇಲ್ಲದೆ ಇರೋದ್ರೆ ಟೋಟಲಿ ಅದು ಗೌರ್ಮೆಂಟ್ ಮೇಲೆ ಡಿಸೈಡ್ ಆಗಿರುತ್ತೆ. ಕ್ಯಾಪಿಟಲಿಸಮ್ ಅಂತ ನೋಡೋದಾದ್ರೆ ಇದರಲ್ಲಿ ಏನು ಪ್ರೈವೇಟ್ ಓನರ್ಸ್ ಇರ್ತಾರಲ್ಲ ಅವ್ರು ಬೇಕಂದ್ರೆ ಅವ್ರ ಆಸ್ತಿಗಳನ್ನ ಅವ್ರು ಮಾರ್ಕೊಂಡು ಹೋಗ್ಬೋದು, ಅಥವಾ ಅವ್ರು ಬೇಕಂದ್ರೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅದನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ಪ್ರೈವೇಟ್ ಓನರ್ಶಿಪ್ ಅನ್ನೋದು ಏನು ಪ್ರೈವೇಟ್ ಓನರ್ಸ್ ಇರ್ತಾರಲ್ಲ ಅವ್ರಿಗೆ ಓನರ್ಶಿಪ್ ಅನ್ನೋದು ಇರುತ್ತೆ. ಬಟ್ ಇಲ್ಲಿ ಸೋಷಿಯಲಿಸಮ್ ಅಲ್ಲಿ ಬಂದಾಗ ಆ ತರ ಯಾವುದೇ ರೀತಿ ಬೇರೆಯವ್ರಿಗೆ ಇಂಡಿವಿಜುವಲ್ ಹಕ್ಕುಗಳು ಅನ್ನೋದು ಏನು ಇರುತ್ತಲ್ಲ ಅದು ಕಂಪ್ಲೀಟ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಕ್ಯಾಪಿಟಲಿಸಮ್ ಅಂತ ನೋಡೋದಾದ್ರೆ ಇದರಲ್ಲಿ ಏನು ಪ್ರೈವೇಟ್ ಓನರ್ಸ್ ಇರ್ತಾರಲ್ಲ ಅವರೆಲ್ಲ ತುಂಬಾ ರಿಚ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಎಲ್ಲರೆಲ್ಲ ಕಾರ್ಮಿಕ ವರ್ಗ ಇರುತ್ತಲ್ಲ ಅವರೆಲ್ಲ ತುಂಬಾ ಪುವರ್ ಆಗಿರ್ತಾರೆ. ಇದರಿಂದ ಏನಾಗೋದಂದ್ರೆ ಸಮಾನತೆ ಅನ್ನೋದು ಕಡಿಮೆ ಇರುತ್ತೆ, ಸಮಾಜದಲ್ಲಿ ಅಸಮಾನತೆ ಜಾಸ್ತಿ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಏನು ಸೋಷಿಯಲಿಸಮ್ ಇರೋದಲ್ಲ, ಸೋಷಿಯಲಿಸಮ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಆತರ ಬರೋದಿಲ್ಲ. ಇದರಲ್ಲಿ ಎಲ್ಲರೂ ಸಮಾನರಾಗೇ ಇರ್ತಾರೆ. ಇದರಲ್ಲಿ ಅಸಮಾನತೆ ಅನ್ನೋದು ಬರೋದಿಲ್ಲ, ಮೇಲು ಕೀಳು ಭಾವನೆ ಬರೋದಿಲ್ಲ, ಇದರಲ್ಲಿ ರಿಚ್ ಪುವರ್ ಅನ್ನೋದು ಬರೋದಿಲ್ಲ. ಇದರಲ್ಲಿ ಎಲ್ಲರೂ ಸಮಾನರಾಗಿರ್ತಾರೆ. ಅಮೆರಿಕ ಏನಿದ್ರೆ ಎಲ್ಲರೂ ಅಮೆರಿಕಾಗೆ ಜಾಬ್ಗೆ ಹೋಗ್ಬೇಕು ಅಂತ ತುಂಬಾ ಜನ ಅಮೆರಿಕದಲ್ಲಿ ಕೆಲಸ ಮಾಡ್ಬೇಕಂತ ಉತ್ಸುಕರಾಗಿರ್ತಾರೆ. ಯಾಕಂತಂದ್ರೆ ಅಮೆರಿಕ ಅನ್ನೋದೊಂದು ಕ್ಯಾಪಿಟಲಿಸಮ್ ಅನ್ನ ಎನ್ಕರೇಜ್ ಮಾಡ್ತಕ್ಕಂಥದ್ದು. ಅಲ್ಲಿ ಯಾರಿಗಾದ್ರೂ ಇನ್ನೋಟಿವ್ ಐಡಿಯಾಸ್ ಇದೆ, ಹೊಸ ಐಡಿಯಾಗಳ ಮೂಲಕ ಕಂಪನಿ ಇಡ್ತೀವಿ ಅಂತ ಅದಕ್ಕೆ ಅದು ಫ್ರೀ ಸ್ಪೇಸ್ ಅಂತಾನೆ ಹೇಳ್ಬೋದು. ತುಂಬಾ ಉತ್ತೇಜನವನ್ನು ಕೂಡ ಮಾಡ್ತದೆ ಅಲ್ಲಿರ್ತಕ್ಕಂಥ ಗೌರ್ಮೆಂಟ್ ಅನ್ನೋದು. ಅದರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಎಂಪ್ಲಾಯ್ಮೆಂಟ್ಸ್ ಅನ್ನೋದು ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಇನ್ನೊಂದು ಸೋಷಿಯಲಿಸಮ್ ಅನ್ನೋದು ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಅಲ್ಲೆಲ್ಲ ಏನು ಎಂಟರ್ಪ್ರಿನರ್ಸ್ ಅನ್ನೋದು ಜಾಸ್ತಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತಂದಾಗ ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಫಂಡ್ ಅನ್ನೋದು ಕೆಲವರಿಗೆ ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ಈ ಏನು ಕ್ಯಾಪಿಟಲಿಸಮ್ ಇರೋದ್ರಿಂದ ಫ್ರೀ ಎಜುಕೇಶನ್ ಅನ್ನೋದು ಕೊಡ್ತಾರೆ. ಅದಾದ್ಮೇಲೆ ಫ್ರೀ ಹೆಲ್ತ್ ಕೇರ್ ಅನ್ನೋದು ಇರುತ್ತೆ. ಏನು ಅಂದ್ರೆ ಈ ಕ್ಯಾಪಿಟಲಿಸಮ್ ಜೊತೆಗೆ ಈ ಸೋಷಿಯಲಿಸಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿರೋದ್ರಿಂದ ಒಂದು ದೇಶ ಈ ರೀತಿ ಕೂಡ ಅಭಿವೃದ್ಧಿ ಆಗ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಮೆರಿಕ ಅಂತಾನೆ ಕೂಡ ಹೇಳ್ಬೋದು. ಅದಾದ್ಮೇಲೆ ಏನು ನಮ್ಮ ಇಂಡಿಯಾದ್ರ ಬಗ್ಗೆ ಹೇಳೋದಾದ್ರೆ ಈ ಕ್ಯಾಪಿಟಲಿಸಮ್ ಮತ್ತೆ ಸೋಷಿಯಲಿಸಮ್ ಯಾವ ತರ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ ಅಂತ ಅನ್ನೋದಾದ್ರೆ ಈ ಏನ್ ನಾನು ಹೇಳಿದ್ನಲ್ಲ, ಈ ಕ್ಯಾಪಿಟಲಿಸಮ್ ಸೋಷಿಯಲಿಸಮ್ ನಮ್ಮ ಇಂಡಿಯಾ ಯಾವ್ದು ಅನುಸರಿಸ್ತದೆ ಅಂದ್ರೆ ಈ ಸೋಷಿಯಲಿಸಮ್ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಕೂಡ ಉಲ್ಲೇಖ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಇಂಡಿಯಾದ ಬಗ್ಗೆ ಮಾತಾಡೋದಾದ್ರೆ, ಸ್ವತಂತ್ರ ಬಂದ್ಮೇಲೆ ನಮ್ಗೆ 1947 ಅಲ್ಲಿ ಸ್ವತಂತ್ರ ಬಂದ್ಮೇಲೆ ಯಾವುದೇ ಒಂದು ಸಿದ್ಧಾಂತವನ್ನ ನಾವು ಅಳವಡಿಸ್ಕೊಂಡು ಅನ್ನೋದಂತೂ ಬಂದೇ ಇಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಕ್ಯಾಪಿಟಲಿಸಮ್ ಆಗಿರ್ಬೋದು, ಕಮ್ಯುನಿಸಮ್ ಆಗಿರ್ಬೋದು, ಮತ್ತೆ ಸೋಷಿಯಲಿಸಮ್ ಅನ್ನೋದು ನಾವು ಅಳವಡಿಸ್ಕೊಂಡಿರೋದಿಲ್ಲ. ನಮ್ದ್ರಲ್ಲಿ ಏನಾಗುತ್ತೆ, ಪ್ರೈವೇಟ್ ಕಂಪನಿಗಳು ಇರ್ತವೆ, ಬಟ್ ಅದು ಅನ್ನೋದು ಗೌರ್ಮೆಂಟ್ ಅಂಡರ್ ಅಲ್ಲಿ ಇರ್ತದೆ. ಅಂದ್ರೆ ಒಂದು ಲೆಕ್ಕದಲ್ಲಿ ಅಂತಂದ್ರೆ ಇದು ಸೋಷಿಯಲಿಸಮ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ 1976 ಸೋಷಿಯಲಿಸಮ್ ಅನ್ನೋ ವರ್ಡ್ ಅನ್ನು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಡ್ ಮಾಡ್ತಾರೆ. ಅದಾದ್ಮೇಲೆ 1991 ಸೊ ಎಕನಾಮಿಕಲ್ ಲಿಬರೈಸೇಷನ್ ಇಂದ ಕ್ಯಾಪಿಟಲಿಸಮ್ ಅನ್ನ ಕೂಡ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಕ್ಯಾಪಿಟಲಿಸಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಈ ಕಾರ್ಪೊರೇಟ್ ಕಂಪನಿಗಳಾಗಿರ್ಬೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅದಾದ್ಮೇಲೆ ಫ್ರೀ ಟ್ರೇಡ್ ಆಗ್ಬೋದು, ಇದನ್ನ ಎನ್ಕರೇಜ್ ಮಾಡೋದಕ್ಕೆ, ಆಮೇಲೆ ಲೋ ಟ್ಯಾಕ್ಸಸ್ ಅನ್ನೋದು ಸುಮಾರು ಅಷ್ಟು ಬೆನಿಫಿಟ್ಸ್ ಅನ್ನ ಕೊಡ್ತೀವಿ ಅಂದ್ರೆ ಕ್ಯಾಪಿಟಲಿಸಮ್ ಅನ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ. ಅದಾದ್ಮೇಲೆ ಅದಷ್ಟೇ ಅಲ್ಲದೆ ನಾವು ಸೋಷಿಯಲಿಸಮ್ ಅನ್ನ ಕೂಡ ನಾವು ಅದು ಇಂಪ್ಲಿಮೆಂಟ್ ಮಾಡ್ತೀವಿ. ಸೋಷಿಯಲಿಸಮ್ ಅಂತಂದ್ರೆ ಹೆಲ್ತ್ ಕೇರ್ ಪ್ರೋಗ್ರಾಮ್ ಆಗಿರ್ಬೋದು, ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಫಂಡ್ ಆಗಿರ್ಬೋದು, ಅದಾದ್ಮೇಲೆ ಮನ್ರೇಗಾ, MGNGERG ಏನಿದೆ ಅಲ್ವಾ ಮನ್ರೇಗಾ ಆಗಿರ್ಬೋದು, ಅದಾದ್ಮೇಲೆ ರಿಸರ್ವೇಶನ್ ಆಗಿರ್ಬೋದು, ಇವೆಲ್ಲನೂ ಸೋಷಿಯಲಿಸಮ್ ಅಂಡರೇ ಬರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಗೊಳ್ಳೋದಾದ್ರೆ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಸಿದ್ಧಾಂತಕ್ಕೆ ಒಳಪಟ್ಟಿಲ್ಲ. ನಾವು ಕ್ಯಾಪಿಟಲಿಸಮ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಅದಾದ್ಮೇಲೆ ಸೋಷಿಯಲಿಸಮ್ ಅನ್ನು ಕೂಡ ಯೂಸ್ ಮಾಡ್ತೇವೆ. ಇದು ಪ್ರೆಸೆಂಟ್ ಮಿಶ್ರ ಸಿದ್ಧಾಂತಕ್ಕೆ ಒಳಪಟ್ಟಿದೆ ಇಂಡಿಯಾ ಅಂತಾನೆ ಹೇಳ್ಬೋದು. ಇದಿಷ್ಟು ಕ್ಯಾಪಿಟಲಿಸಮ್, ಸೋಷಿಯಲಿಸಮ್ ಮತ್ತೆ ಕಮ್ಯುನಿಸಮ್ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿತ್ತು. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.